ಧನು ರಾಶಿಯವರೇ, ನಿಮ್ಮ ಬದುಕಿನಲ್ಲಿ ಈಗ ನಡೆಯುತ್ತಿರುವ ಶಕ್ತಿಗಳ ಚಲನೆ ತುಂಬಾ ಆಳವಾದದ್ದು. ಅದು ಕಣ್ಣು ಕಾಣದ ಮಟ್ಟಿಗೆ ಸೂಕ್ಷ್ಮವಾಗಿದ್ದರೂ ಮನಸ್ಸಿನ ಅಂತರಾಳದಲ್ಲಿ ಅದೇ ಭಾವಗಳ ಪ್ರಳಯವನ್ನು ಎಬ್ಬಿಸುತ್ತಿದೆ. ಕೆಲವರು ನಿಮ್ಮ ಮೇಲೆ ಮೃದುವಾಗಿ ನಗು ಮಾಡಿ ಮೋಡಿ ಮಾಡಿದ್ದರು. ಆದರೆ ಅವರ ಹಸುರಿನ ಹಿಂದೆ ಎಷ್ಟು ಕತ್ತಲು ಹೂತು ಹಾಕಿದರೆಂದರೆ ಅದನ್ನೇ ಗುರು ಯಾವಾಗ್ಲೋ ಗಮನಿಸಿದ್ದ. 2026ರ ವಾತಾವರಣವು ಅದನ್ನು ಬಯಲಾಗಿಸುತ್ತಿದೆ. ಪ್ರತಿಯೊಂದು ಮೋಸ, ಪ್ರತಿಯೊಂದು ಸುಳ್ಳು, ಪ್ರತಿಯೊಂದು ಹಾಸ್ಯದ ಹಿಂದೆ ಅಡಗಿದ್ದ ಕರ್ಮದ ಪಾಠ ಈಗ ಸ್ಪಷ್ಟವಾಗುತ್ತಿದೆ. ಧನು ರಾಶಿಯವರ ಮುಂದೆ ಖಚಿತವಾಗಿ ಒಂದು ತಿರುವು ಬರುತ್ತಿದೆ. ಅದು ಕೇವಲ ಫಲದ ತಿರುವಲ್ಲ, ಅದು ಧರ್ಮದ ಪ್ರತಿಕ್ರಿಯೆ. ನಿಮ್ಮ ಧನಸ್ವಾಮಿ ಗುರು ಶನಿಯಿಂದ ಹೊಸ ದಿಕ್ಕಿನ ಬೆಳಕನ್ನು ಪಡೆಯುತ್ತಿದ್ದಾನೆ. ಇದು ಸಾಮಾನ್ಯ ಬೆಳಕಲ್ಲ, ಇದು ಶಾಂತವಾಗಿರುವ ಬೆಂಕಿಯ ಬೆಳಕು. ನಿಧಾನವಾಗಿ ಕತ್ತಲೆಯ ಹಿಂದಿನ ಸತ್ಯವನ್ನು ತೆರೆದಿಡುವ ಬೆಳಕು. ಕಳೆದ ಕೆಲವು ತಿಂಗಳುಗಳಲ್ಲಿ ನಿಮ್ಮನ್ನು ತಪ್ಪು ತಿಳಿದುಕೊಂಡವರು, ನಿಮಗೆ ತಗ್ಗು ಮಾಡಿದ್ದವರು, ನಿಮ್ಮ ಕೀರ್ತಿಯನ್ನು ಘಟಿಸಿದವರು ಇದೀಗ ತಮ್ಮ ಕರ್ಮದ ಪಥದಲ್ಲಿ ಕಠಿಣ ಸಮಯವನ್ನು ಎದುರಿಸುತ್ತಿದ್ದಾರೆ. ಗುರು ಶನಿ ಸಂಯೋಗದ ಪರಿಣಾಮದಿಂದ ಸತ್ಯ ಹೊರಬರುತ್ತಿದೆ. ನಿಮ್ಮ ಕಡುವಾಣಿಯು ಹೂವು ಹಾಸುತ್ತಿರುವಂತಾಗಿದೆ. ಕೆಲಸದ ಸ್ಥಳದಲ್ಲಿ ನಡೆದ ಅನ್ಯಾಯಗಳು ಈಗ ಹರಿದು ಬರುವಾಗಿವೆ. ನಿಮ್ಮ ವಿಚಾರದಲ್ಲಿ ಕಚ್ಚಿದ ಮಾತುಗಳು ಸತ್ಯವಾಗಿ ಹೊರಹೊಮ್ಮುತ್ತಿವೆ. ಕೆಲವು ಧನು ರಾಶಿಯವರು ಹೊಸ ಯೋಜನೆಗಳಲ್ಲಿ, ಹೊಸ ದಿಕ್ಕಿನ ಅವಕಾಶಗಳಲ್ಲಿ ಪ್ರಕಾಶಮಾನರಾಗುತ್ತಿರುವರು. ಆದರೆ ಮನಸ್ಸಿನ ತಳದಲ್ಲಿ ಒಂದು ಸಂಕಟ ಉಳಿದಿದೆ. ಏಕೆ ಅವರಿಗೆ ಮೋಸ ಮಾಡಲಾಯಿತು? ಏಕೆ ಅವರ ವಿಶ್ವಾಸವನ್ನು ಮುರಿಯಲಾಯಿತು? ಈ ಪ್ರಶ್ನೆಯ ಉತ್ತರ 2026ರ ಮಧ್ಯದಲ್ಲಿ ಸ್ಪಷ್ಟವಾಗುತ್ತದೆ. ಅದೇ ಸಮಯದಲ್ಲಿ ನಿಮ್ಮ ಜೀವನದ ಮಹಾನ್ ಬದಲಾವಣೆ ಪ್ರಾರಂಭವಾಗುತ್ತದೆ. ಶನಿಯ ಪ್ರಭಾವದಿಂದ ಹಿಂದಿನ ಹಲವು ವರ್ಷಗಳಲ್ಲಿ ಬಂದ ತಡೆಗಳು, ಕಷ್ಟಗಳು, ನಿರಾಸೆಗಳು ಇನ್ನೂ ಕರಗುತ್ತಿವೆ. ಸೂರ್ಯನ ಬೆಳಕಿನಂತೆ ನಿಮ್ಮ ಪ್ರಾಮಾಣಿಕತೆ ಹೊಳೆಯುತ್ತಿದೆ. ಕೆಲವರು ಹಿಂದೆ ನಿಮ್ಮ ಸಾಧನೆಯ ಮೇಲೆ ನೆರಳು ಬೀಳಿಸಲು ಪ್ರಯತ್ನಿಸಿದ್ದರು. ಆದರೆ ಈಗ ಆ ನೆರಳು ನೆರಳಾಗಿಯೇ ಉಳಿಯುತ್ತದೆ. ಅವರ ಮೋಸದ ಚಲನೆಗಳು ಕರ್ಮದ ಸುತ್ತಿನಲ್ಲಿ ಸಿಕ್ಕಿಕೊಂಡಿವೆ. ಇದು ಕೇವಲ ನ್ಯಾಯದ ಕ್ಷಣವಲ್ಲ, ಇದು ಆತ್ಮದ ಪುನರ್ಮಿಲನದ ಕ್ಷಣ. ಧನು ರಾಶಿಯವರು ತಮ್ಮ ನಂಬಿಕೆ, ತಮ್ಮ ದೃಢತೆ, ತಮ್ಮ ಆತ್ಮಸ್ಪಂದನದಿಂದ ಮುಂದುವರಿಯಬೇಕು. ಏಕೆಂದರೆ ಮುಂದಿನ 7 ದಿನಗಳಲ್ಲಿ ಒಂದು ಅಚ್ಚರಿ ಬೆಳವಣಿಗೆ ನಡೆಯಲಿದೆ. ಯಾರೋ ಹಳೆಯ ಪರಿಚಿತರು, ನಿಮ್ಮ ಹಿಂದಿನ ಬದುಕಿನ ಪುಟಗಳಲ್ಲಿ ಒಮ್ಮೆ ನೋವನ್ನು ಸೃಷ್ಟಿಸಿದವರು ಈಗ ನಿಮ್ಮ ಮುಂದೆ ಮುಗ್ಧ ಮುಖದಿಂದ ಕ್ಷಮೆ ಕೋರುವ ಸಾಧ್ಯತೆಯಿದೆ. ಇದು ಗುರುವಿನ ಕರುಣೆಯ ಸಮಯ. ಶನಿ ಅದಕ್ಕೆ ಸಾಕ್ಷಿಯಾಗಿ ನಿಂತಿರುವನು. ಹಳೆಯ ಬೂದಿಯ ಮೇಲೆ ಹೊಸ ಬೆಳಕು ಬೀಳಲಿದೆ. ಮನಸ್ಸಿನ ಒಳಗಿನ ಭಾರ ಕಡಿಮೆಯಾಗುತ್ತಿದೆ. ನೀವು ಎದುರಿಸಿದ ವ್ಯಂಗ್ಯ, ನಿಮ್ಮ ಮೇಲೆ ಮಾಡಿದ್ದ ಹಾಸ್ಯ ಎಲ್ಲವೂ ನಿಮ್ಮ ಶಕ್ತಿಗೆ ಆಹುತಿಯಾಗಿದೆ. ಈಗ ನಿಮ್ಮ ಆತ್ಮದ ಕದ ತೆರೆದುಕೊಳ್ಳುತ್ತಿದೆ. ಮುಚ್ಚಿಟ್ಟ ಶಕ್ತಿ ಮತ್ತೆ ಹರಿಯುತ್ತಿದೆ. ಕೆಲವು ಧನು ರಾಶಿಯವರು ಹೊಸ ಕೆಲಸದ ಅವಕಾಶವನ್ನು ಪಡೆಯುವರು. ಅದು ಒಂದು ರೀತಿಯಲ್ಲಿ ಕರ್ಮದ ಪ್ರತಿಫಲದಂತೆ ಆಗುತ್ತದೆ. ಹಳೆಯ ತಡೆಗಳು ಕರಗುತ್ತಿವೆ. ಶನಿ ಮತ್ತು ಗುರು ಒಟ್ಟಾಗಿರುವ ಪರಿಣಾಮದಿಂದ ನಿಷ್ಪ್ರಯೋಜಕವಾಗಿದ್ದ ಪ್ರಯತ್ನಗಳು ಫಲ ನೀಡಲಾರಂಭಿಸುತ್ತವೆ. ಈ ಹಂತದಲ್ಲಿ ಗುರು ನಿಮ್ಮ ಮನಸ್ಸಿನ ಒಳಗಿನ ನಂಬಿಕೆಯನ್ನು ಪರಿಶೀಲಿಸುತ್ತಾನೆ. ನೀವು ಧರ್ಮದ ದಾರಿಯಲ್ಲಿರುವಿರಾ? ನೀವು ನಿಮ್ಮ ಸತ್ಯವನ್ನು ಉಳಿಸಿಕೊಂಡಿದ್ದೀರಾ? ನೀವು ಯಾರಿಗೆ ನೋವು ಕೊಡದೆ ನಡೆದುಕೊಂಡಿದ್ದೀರಾ? ಈ ಪ್ರಶ್ನೆಗಳ ಉತ್ತರವೇ ನಿಮ್ಮ ಮುಂದಿನ ಜೀವಪಥವನ್ನು ನಿರ್ಧರಿಸುತ್ತದೆ. ಧನು ರಾಶಿಯವರಾದ ನೀವು ಧರ್ಮಪ್ರಿಯರು, ಆದರೆ ನಿಮ್ಮ ಸಹನೆ ಮಿತಿಯನ್ನು ಮೀರಿದಾಗ ಪ್ರಕೃತಿ ತಾನೇ ನ್ಯಾಯವನ್ನು ಕೊಡುತ್ತದೆ. ಅದು ಈಗ ನಡೆಯುತ್ತಿದೆ. ಗುರು ನಿಮ್ಮ ಪಕ್ಷದಲ್ಲಿ ನಿಂತಿರುವಂತೆ ಕಾಣುತ್ತಾನೆ. ನಿಮ್ಮ ವಿರುದ್ಧ ಕೆಲಸ ಮಾಡಿದವರು ನಿಧಾನವಾಗಿ ತಮ್ಮ ತೇಜಸ್ಸನ್ನು ಕಳೆದುಕೊಳ್ಳಲಾರಂಭಿಸುತ್ತಿದ್ದಾರೆ. ವ್ಯವಹಾರದಲ್ಲಿ ಮೋಸ ಮಾಡಿದವರು ಈಗ ನಷ್ಟವನ್ನು ಕಾಣುತ್ತಿದ್ದಾರೆ. ನಿಮ್ಮ ಯೋಜನೆಗಳನ್ನು ತಡೆಗಟ್ಟಿದವರು ಈಗ ಅಲ್ಪವಾದ ಅವಕಾಶಗಳೊಳಗೆ ಸಿಕ್ಕಿಹಾಕಿಕೊಂಡಿದ್ದಾರೆ. ಧನು ರಾಶಿಯವರು ಹೊಸ ಧೈರ್ಯವನ್ನು ಪಡೆಯುತ್ತಿದ್ದಾರೆ. ಇದು ಕೇವಲ ಕೆಲಸದ ಧೈರ್ಯವಲ್ಲ, ಇದು ಆತ್ಮದ ಧೈರ್ಯ. ಮಿಗಿಲಾದ ಬೆಳವಣಿಗೆಗಳನ್ನು ಇದರಿಂದ ನೀವು ಎದುರಿಸಲಿದ್ದೀರಿ. ನಿಮ್ಮ ಮನಸ್ಸಿನಲ್ಲಿ ಇದ್ದ ಭಯಗಳು ಕರಗಲಾರಂಭಿಸುತ್ತಿವೆ. ಆಳವಾದದೊಂದು ಶಾಂತ ಶಕ್ತಿ ನಿಮ್ಮೊಳಗೆ ಹರಿಯುತ್ತಿದೆ. ನೀವು ಏಕಾಂತದಲ್ಲಿ ಕುಳಿತರೂ ನಿಮ್ಮ ಆಂತರಿಕ ಧ್ವನಿಯು ಬಹಳ ಸ್ಪಷ್ಟವಾಗಿಯೇ ಕೇಳಿಬರುತ್ತದೆ. ನಿನ್ನ ಸತ್ಯ ನಿನ್ನ ಬಲವಾಗಿದೆ. ಅದು ಗುರುನ ನುಡಿಯಂತೆ ನಿಮ್ಮ ಹೃದಯದಲ್ಲಿ ಮರಳುತ್ತಿದೆ. ಧನು ರಾಶಿಯವರು ತಮ್ಮ ಆತ್ಮದ ಕಣ್ಣನ್ನು ತೆರೆದಿದ್ದಾರೆ. ಇದು ಅವರ ಜೀವನದ ಪ್ರಮುಖ ಕ್ಷಣಗಳಲ್ಲಿ ಒಂದಾಗಿದೆ. ಕೆಲವು ಧನು ರಾಶಿಯವರು ತಮ್ಮ ಹಳೆಯ ಪ್ರೀತಿಯ ನೆನಪುಗಳಲ್ಲಿ ಮುಳುಗಿದರೆ ಇದು ಅರ್ಥಹೀನ ದೌರ್ಬಲ್ಯವಲ್ಲ, ಇದು ಆತ್ಮದ ಶುದ್ಧೀಕರಣ. ರಾಹು ಈಗ ಹೃದಯದ ಗಲಿಬಿಲಿಯನ್ನು ತೆರೆದುಕೊಳ್ಳುತ್ತಿದ್ದಾನೆ. ನೀವು ಅನುಭವಿಸಿರುವ ನೋವು ಈಗ ಅರ್ಥಪೂರ್ಣವಾಗುತ್ತಿದೆ. ನಿಮ್ಮ ಕರ್ಮದ ತಲೆ ಬಾಗುತ್ತದೆ. ಅದು ನಿಮಗೆ ಹೊಸ ಶಾಂತಿಯನ್ನು ಕೊಡುತ್ತದೆ. ಮುಂದಿನ 10 ದಿನಗಳಲ್ಲಿ ನಡೆಯುವ ಒಂದು ಸಣ್ಣ ಘಟನೆ ನಿಮ್ಮ ಧೈರ್ಯವನ್ನು ಮತ್ತಷ್ಟು ಬಲಪಡಿಸಬಹುದು. ಯಾರಾದರೂ ನೀವು ತೋರಿಸಿದ ದಯೆಯನ್ನೇ ನಿಮ್ಮ ವಿರುದ್ಧ ಬಳಸಿದರೆ ಗುರು ಅದನ್ನು ನೇರವಾಗಿ ಪಾಠವಾಗಿ ಅವರಿಗೆ ತೋರಿಸುತ್ತಾನೆ. ಧನು ರಾಶಿಯವರ ಬಾಳಲ್ಲಿ ಇದು ಧರ್ಮದ ನ್ಯಾಯದ ಕ್ಷಣ. ನೋಡಲು ನಿಧಾನವಾದರೂ ಪರಿಣಾಮದಲ್ಲಿ ಅಸಾಧಾರಣ.
ಹಣದ ವಿಚಾರದಲ್ಲಿ ಉದಾಸೀನತೆ ಇದ್ದರೂ ಹೊಸ ಅವಕಾಶಗಳು ಉದಯಿಸುತ್ತಿವೆ. ವ್ಯಾಪಾರದಲ್ಲಿ ಬಿಗುವು ಕಡಿಮೆಯಾಗುತ್ತಿದೆ. ಕೆಲಸದಲ್ಲಿ ಪ್ರಗತಿ ಕಾಣಿಸುತ್ತಿದೆ. ಕೆಲವರಿಗೆ ವಿದೇಶ ಸಂಬಂಧಿತ ಸಂಪರ್ಕಗಳು ಬಲವಾದ ರೂಪದಲ್ಲಿ ಮರುತಿರುಗುತ್ತಿವೆ. ನೀವು ಮಾಡಿದ ಪ್ರಯತ್ನ ಫಲ ನೀಡಲು ಆರಂಭವಾಗಿದೆ. ಇದು ಗುರು ಶನಿಯ ಕೃಪೆಯ ಮಾದರಿ ಕಾರುಕಟ್ಟಿನಂತೆ. ಮನೆಯಲ್ಲಿ ಹಿಂದೆ ಇದ್ದ ಅಸಮಾಧಾನಗಳು ಶಾಂತವಾಗುತ್ತಿವೆ. ಕುಟುಂಬದೊಳಗಿನ ಜಟಿಲತೆ ನಿಧಾನವಾಗಿ ನಿವಾರಣೆಯಾಗುತ್ತಿದೆ. ಹಿರಿಯರ ಆಶೀರ್ವಾದ ಮತ್ತೆ ಸಿಕ್ಕುತ್ತಿದೆ. ಏಕೆಂದರೆ ಧನು ರಾಶಿಯವರು ತಮ್ಮ ಕರ್ಮದ ವಲಯದಿಂದ ಹೊರಬರುತ್ತಿದ್ದಾರೆ. ನಿಮ್ಮ ಮನಸ್ಸು ಮರುಹುಟ್ಟುತ್ತಿದೆ. ಹೊಸ ಆತ್ಮದ ಉಸಿರನ್ನು ಒಳಗೊಳ್ಳುತ್ತಿದೆ. ಪ್ರೀತಿ ಮತ್ತು ಕಥೆಯ ಹಂತದಲ್ಲಿ ಒಂದು ದೊಡ್ಡ ತಿರುವು ಸಂಭವಿಸಬಹುದು. ಯಾರೋ ನಿಮ್ಮನ್ನು ಮೋಸಗೊಳಿಸಿದವರು ಮತ್ತೆ ನಿಮ್ಮ ಜೀವನದಲ್ಲಿ ಕಾಣಿಸಿಕೊಳ್ಳಬಹುದು. ಆದರೆ ಈ ಬಾರಿಯೂ ನೀವು ಅವರ ನೋಟದಿಂದ ಭಯಪಡಲಿರುವುದಿಲ್ಲ. ಬದಲಾಗಿ ಶಕ್ತಿಶಾಲಿಯಾಗಿ ನಿಂತುಕೊಳ್ಳುವಿರಿ. ಇದು ಆತ್ಮದ ಪರಿವರ್ತನೆಯ ನಿಜವಾದ ರೂಪ. ಕೆಲವರು ಅದನ್ನು ದೇವರ ನ್ಯಾಯವೆಂದು ಕಾಣಬಹುದು, ಇತರರು ಅದನ್ನು ತಮ್ಮ ಧೈರ್ಯವೆಂದು ಭಾವಿಸಬಹುದು. ಆದರೆ ವಾಸ್ತವದಲ್ಲಿ ಅದೇ ನಿಮ್ಮ ಕರ್ಮದ ತಿರುಗುಬಾಣ. ಈ ಹಂತದಲ್ಲಿ ಗುರು ನಿಮಗೆ ಎಚ್ಚರಿಸುತ್ತಾನೆ, ಪ್ರತಿಯೊಂದು ಕೋಪ, ಪ್ರತಿಯೊಂದು ಪಶ್ಚಾತ್ತಾಪವೂ ನಿಮ್ಮ ಆತ್ಮಶಕ್ತಿಯನ್ನು ತಿನ್ನಬಾರದು. ನೀವು ಅವರು ಮಾಡಿದಂತೆಯೇ ಪ್ರತಿಕ್ರಿಯಿಸಲು ಬಯಸಬಹುದು, ಆದರೆ ನಿಮ್ಮ ಧರ್ಮ ನಿಮ್ಮನ್ನು ತಡೆಯುತ್ತದೆ. ಅವರೆಡೆಗೆ ನಿಮಗೆ ಬೇಕಾದ ಉತ್ತರ ಈಗ ಪ್ರಕೃತಿಯ ಕೈಯಲ್ಲಿ ಇದೆ. 2026ರೊಳಗೆ ಅವರ ಕರ್ಮ ತಾನೇ ಅವರ ಮುಂದೆ ಬಂದು ನಿಲ್ಲುತ್ತದೆ. ಅದು ಸಾಕು. ಅದು ನಿಮ್ಮ ಜಯದ ಕ್ಷಣ. ಈ ಅದ್ಭುತ ಪರಿವರ್ತನೆಯ ಕಾಲದಲ್ಲಿ ಮಂತ್ರಜಪ, ಧ್ಯಾನ, ಗೋಧೂಮ ದಾನ ಹಾಗೂ ಹಳೆಯ ಪುಣ್ಯದ ನೆನಪನ್ನು ಉಳಿಸುವುದು ಅಗತ್ಯ. ಅದು ನಿಮ್ಮ ಆತ್ಮದ ಸ್ಪಂದನವನ್ನು ಶುದ್ಧಪಡಿಸುತ್ತದೆ. ರಾಹು ಕೆತುಗಳ ಚಲನೆ ಹೃದಯದಲ್ಲಿನ ಗೊಂದಲವನ್ನು ನಿವಾರಿಸುತ್ತಿದೆ. ನೀವು ಸ್ಫಟಿಕದಂತೆ ಸ್ಪಷ್ಟವಾಗುತ್ತಿರುವಿರಿ. ಆತ್ಮದ ಬೆಳಕು ಹೆಚ್ಚುತ್ತಿದೆ. ಧನು ರಾಶಿಯವರೇ, ಈಗ ನೀವು ನಿಂತಿರುವ ಹಂತ ಅಪರೂಪದದು. ಇಷ್ಟು ವರ್ಷಗಳಿಂದ ಗುಪ್ತವಾಗಿ ಸಂಗ್ರಹವಾದ ಕರ್ಮದ ಹೊಗೆ ಈಗ ಆಕಾಶದ ಕಡೆ ಎದ್ದಿದೆ. ಶನಿ ಅದರ ಮಧ್ಯದಲ್ಲಿ ನಿಂತು ಈಗ ನೀತಿ ನಡೆಯಬೇಕು ಎಂದು ಘೋಷಿಸುತ್ತಿದ್ದಾನೆ. ಒಂದೆಡೆ ಗುರುನ ಕರುಣೆ, ಮತ್ತೊಂದೆಡೆ ಶನಿಯ ದಂಡನ. ಈ ಸಂಧಿಯ ಮಧ್ಯೆ ನೀವು ಹುಟ್ಟುತ್ತಿರುವಿರಿ ಹೊಸ ರೂಪದಲ್ಲಿ. ಹಿಂದೆ ನಿಮ್ಮ ಆದರ್ಶಗಳನ್ನು ಉಪಹಾಸ ಮಾಡಿದವರು ಈಗ ಅವರನ್ನು ತಾವು ಮಾಡಿದ ದೋಷಗಳನ್ನು ನೀವೇ ಮೇಯರ್ ಆಗಿ ತೋರಿಸುತ್ತೀರಾ ಎಂಬ ಭಯದಲ್ಲಿ ತವರು. ಈ ಭಯವೇ ಅವರ ಗುರುತು, ಅವರ ಪಾಠ. ಅವರ ಮೌನದಲ್ಲೇ ಪ್ರಕೃತಿಯ ನ್ಯಾಯದ ಶಬ್ದ. ಧನು ರಾಶಿಯವರ ಮನಸ್ಸು ಈಗ ಹೊಸ ಶಕ್ತಿಯಿಂದ ತುಂಬಿದೆ. ನಿಮಗೆ ಹಳೆಯ ನೋವುಗಳೇ ಶಕ್ತಿಯಾಗುತ್ತಿವೆ. ಯಾವುದೋ ಸಮಯದಲ್ಲಿ ನಿಮ್ಮ ದಯೆಯನ್ನು ದುರ್ಬಲತೆಯೆಂದು ಅರ್ಥ ಮಾಡಿಕೊಂಡವರು ಈಗ ನಿಮ್ಮ ಧೈರ್ಯವನ್ನು ನೋಡುತ್ತಾ ತಮಗೆ ಆತ್ಮಾವಲೋಕನವಾಗುತ್ತಿದೆ. ಗುರು ನಿಮ್ಮ ಮಾತುಗಳಲ್ಲಿ ಅದ್ಭುತ ಸ್ಪಂದನೆಯನ್ನು ತಂದಿದ್ದಾನೆ. ನಿಮಗೆ ಕೇವಲ ವ್ಯಕ್ತಿತ್ವವಲ್ಲ, ಒಂದು ಪ್ರಭಾ ವಲಯ ನಿರ್ಮಾಣವಾಗುತ್ತಿದೆ. ಈ ವಲಯದಲ್ಲಿ ನಿಂತವರು ನಿತ್ಯದ ಕಾಳಜಿಗಳಿಂದ ದೂರವಿದ್ದು ಶಾಂತಿಯನ್ನು ಕಾಣುವರು. ಮುಂದಿನ 15 ದಿನಗಳಿಂದ ಶುಕ್ರದ ಪ್ರಭಾವ ಬೆಳೆಯುತ್ತಿದೆ. ಇದು ನಿಮ್ಮ ಜೀವನದಲ್ಲಿ ಹೋಳಿದ ಬೆಳಕನ್ನೇ ಮತ್ತೊಮ್ಮೆ ತೋರಿಸಬಹುದು. ಯಾರಾದರೂ ಹಳೆಯ ಸಂಬಂಧದ ನೆನಪುಗಳು ಮತ್ತೆ ಜಾಗೃತವಾಗುವ ಸಾಧ್ಯತೆಯಿದೆ. ಆದರೆ ಈ ಬಾರಿಯೂ ನೀವು ಅದನ್ನ ನೋವಿನ ಕಣ್ಣಿನಿಂದ ನೋಡಲಾರೆ. ಗುರು ನಿಮಗೆ ತಿಳಿಸುತ್ತಾನೆ, ಹಿಂದಿನ ಪ್ರೀತಿ ಈಗ ಕರ್ಮದ ಪಾಠವಾಗಿ ಮುಕ್ತವಾಗಿದೆ. ಈಗ ನಿಮಗೆ ಹೊಸ ಬಾಂಧವ್ಯದ ಶಕ್ತಿ ಬರುತ್ತಿದೆ. ಈ ಬಾರಿಯೂ ನಂಬಿಕೆಯಿಂದ ತುಂಬಿದ ಶುದ್ಧವಾದ ಸಂಬಂಧ ನಿಮ್ಮ ಜೀವನದ ದಿಕ್ಕು ಬದಲಿಸಬಹುದು. ಕೆಲವರಿಗೆ ಆಸ್ತಿಯ ವಿಚಾರಗಳಲ್ಲಿ ಆಸೆ ಅಸಮಾಧಾನಗಳ ತಿರುಗಾಟ ಕಾಣಬಹುದು. ಯಾರಾದರೂ ನಿಮ್ಮ ಹಕ್ಕನ್ನು ಕಿತ್ತುಕೊಂಡಿದ್ದರೆ ಈಗ ನ್ಯಾಯದ ಬೀಜ ಮೊಳೆಯುತ್ತದೆ. ಕಾಗದದ ವಿಷಯಗಳು, ದಾಖಲೆಗಳು, ಕಾನೂನಿನ ವಿಚಾರಗಳು ನಿಧಾನವಾಗಿ ನಿಮ್ಮ ಕಡೆ ತಿರುಗಲಾರಂಭಿಸುತ್ತವೆ. ಇದರ ಹಿಂದೆ ಶನಿಯ ಯೋಜನೆ ಇದೆ. ಇದು ಲೋಕದ ಕಣ್ಣಿಗೆ ನಿಧಾನವಾದರೂ ಅದರ ಪರಿಣಾಮ ಆಳವಾದದ್ದು. ಧನು ರಾಶಿಯವರು ಈ ಸಮಯದಲ್ಲಿ ತಮ್ಮ ಮಾತಿನಲ್ಲಿ ಸಹನೆ, ತಮ್ಮ ಕೆಲಸದಲ್ಲಿ ನೈತಿಕತೆ ಮುಂದುವರಿಸಬೇಕು. ಏಕೆಂದರೆ ಪ್ರಕೃತಿಯ ವೇಗ ಈಗ ನಿಮ್ಮ ಪಥದಲ್ಲಿ ನಿಂತಿದೆ. ಅದು ನಿನ್ನ ಪರ. ಆರೋಗ್ಯದ ವಿಷಯದಲ್ಲೂ ಕೆಲವು ತೊಡಕುಗಳು ಕಡಿಮೆಯಾಗಲಿವೆ. ಮನಸ್ಸು ತೂಕದಾದರೂ ಶನಿ ಅದರೊಳಗೆ ಕಲ್ಲಿನ ಸಹನೆ ನೀಡುತ್ತಿದ್ದಾನೆ. ಇತ್ತೀಚಿನ ದಿನಗಳಲ್ಲಿ ನೀವು ಹಾಡಹಗಲೇ ಕೆಲಸ ಮಾಡಿ ಸತ್ತೇ ಹೋದಂತೆ ಬಿದ್ದಿದ್ದರು. ಈಗ ಆ ಶ್ರಮ ಫಲ ನೀಡಲಾರಂಭಿಸುತ್ತಿದೆ. ಕಳೆದು ಹೋದ ಶಕ್ತಿ ಮರುಸೃಷ್ಟಿಯಾಗುತ್ತಿದೆ. ರೋಗ, ಆತಂಕ, ನಿರಾಸೆ ಇವನ್ನೆಲ್ಲ ಗುರು ನಿಧಾನವಾಗಿ ಕರಗಿಸುತ್ತಿದ್ದಾನೆ. ಹಳೆಯ ತರಂಗಗಳು ತಂಪಾಗುತ್ತಿರುವು. ಧನು ರಾಶಿಯವರು ತಮ್ಮ ಆಂತರಿಕ ಶಬ್ದವನ್ನು ಕೇಳಬೇಕು. ಬೆಳಗಿನ ಧ್ಯಾನದಲ್ಲಿ ಅಥವಾ ರಾತ್ರಿ ಮೌನದ ವೇಳೆಯಲ್ಲಿ ಒಂದು ಬಗೆಯ ಕಂಪನ ನೀವು ಅನುಭವಿಸುತ್ತೀರಿ. ಅದು ಕೇವಲ ಕೃತಕ ಅನುಭವವಲ್ಲ, ಅದು ಆತ್ಮದ ಶಬ್ದ. ಪಿತೃಗಳ ಆಶೀರ್ವಾದ ನಿಮ್ಮ ಹೃದಯಕ್ಕೆ ತಲುಪಿದೆ. ಇದೇ ಸಮಯ ನೀವು ಪ್ರಾರ್ಥನೆ ಮಾಡಿದರೆ ಅದು ಧೈರ್ಯವಾಗಿ ವಿಷಾದವನ್ನು ಕರಗಿಸುತ್ತದೆ, ತಪ್ಪು ಸಮಯದ ಕದಬಾಗುತ್ತದೆ.
ಮುಂದಿನ 7 ರಿಂದ 10 ದಿನಗಳಲ್ಲಿ ಕಚೇರಿಯಲ್ಲಿ ಅಥವಾ ವೃತ್ತಿಯಲ್ಲಿ ಒಂದು ಅಚ್ಚರಿ ಬೆಳವಣಿಗೆ ಸಂಭವಿಸಬಹುದು. ನಿಮ್ಮ ಹಿಂದಿನ ಶ್ರದ್ಧೆ, ನಿಮ್ಮ ನಿರುಳಿತ ಶ್ರಮ ಯಾರಾದರೂ ಹಿರಿಯರ ಗಮನಕ್ಕೆ ಬರುವುದು, ಅದರಿಂದ ನಿಮ್ಮ ಸ್ಥಾನಮಾನ ಬದಲಾಗಬಹುದು. ಕೆಲಸದಲ್ಲಿ ಬಿಟ್ಟು ಹೋದವರಿಗಿಂತ ನಿಮ್ಮ ಹೆಸರು ಉನ್ನತ ಸ್ಥಾನ ಪಡೆಯಬಹುದಾಗಿದೆ. ಈ ಬೆಳವಣಿಗೆಯ ಹಿಂದಿನ ಕರ್ಮವೇ ಇದು. ಗುರು ಹೇಳುತ್ತಿರುವಂತೆ ನಿಮ್ಮ ಪ್ರಯತ್ನದ ಬೆವರು ಈಗ ಫಲವಾಗುತ್ತಿದೆ. ವ್ಯಾಪಾರದಲ್ಲಿ ಹೊಸ ಗ್ರಾಹಕರು, ಹೊಸ ಒಪ್ಪಂದಗಳು, ಹೊಸ ಪ್ರಸ್ತಾಪಗಳು ಬರುತ್ತಿವೆ. ಕೆಲವರು ನೂತನ ಸಹಭಾಗಿತ್ವವನ್ನು ಸ್ವೀಕರಿಸಬಹುದು. ಆದರೆ ಅದನ್ನು ಮಾಡಲು ಮುನ್ನ ಮನಸ್ಸಿನಲ್ಲಿ ಒಂದು ಶಾಂತ ತಪಸ್ಸು ಮಾಡಿ. ಶನಿ ಹೇಳುತ್ತಾನೆ, ಧೈರ್ಯ ಆಗು, ಆದರೆ ಅಹಂಕಾರದಲ್ಲಿ ನಡೆಯಬೇಡ. ನಿಮ್ಮ ಧೈರ್ಯ ನಿಮ್ಮ ಕವಚ, ಆದರೆ ನಿಮ್ಮ ವಿನಮ್ರತೆ ನಿಮ್ಮ ಗೆಲುವಿನ ದಾರಿ. ಕುಟುಂಬದ ವಿಚಾರಗಳಲ್ಲಿ ಧನಾತ್ಮಕ ಬದಲಾವಣೆಗಳು ಆಗುತ್ತಿವೆ. ಹಿಂದೆ ಎಷ್ಟೋ ಅನಾವಶ್ಯಕ ವಿವಾದಗಳು, ಅನ್ವರ್ಥ ಮಾಡಿಕೊಳ್ಳಲಾಗದ ಮಾತುಗಳು ನಡೆದಿದ್ದವು. ಆದರೆ ಈಗ ಅವೆಲ್ಲವೂ ನಿಧಾನವಾದ ಶಾಂತಿಯಲ್ಲಿ ಕರಗುತ್ತಿವೆ. ತಾಯಿಯ ಕಡೆಯಿಂದ, ಹಿರಿಯರ ಕಡೆಯಿಂದ ಆಶೀರ್ವಾದ ಸಿಕ್ಕರೆ ಅದು ನಿಮ್ಮ ಕರ್ಮವನ್ನು ಶುದ್ಧಗೊಳಿಸುತ್ತದೆ. ಮನೆಯಲ್ಲಿ ಹಳೆಯ ನೆನಪುಗಳು ಆನಂದದ ಹೂವಿನಂತೆ ಮರಳಿ ಬರುತ್ತಿವೆ. ನೀವು ನಗು ಹೊಸದಾಗಿ ಕಲಿಯುತ್ತಿದ್ದೀರಿ. ಹಲವರಿಗೆ ಈ ಸಮಯದಲ್ಲಿ ಹೊಸ ಆಸಕ್ತಿ ಕ್ಷೇತ್ರಗಳು ಬೆಳೆಯುತ್ತಿವೆ. ವಿದ್ಯೆಯಲ್ಲಿ, ಕಲೆಯಲ್ಲೋ ಅಥವಾ ಅಧ್ಯಾತ್ಮದ ಹಾದಿಯಲ್ಲೋ ನಿಮ್ಮೊಳಗಿನ ಮೌನ ಕರೆಯುತ್ತಿದೆ. ಇದು ಹೊಸ ಜೀವನ ಮಾರ್ಗಕ್ಕೆ ಬಾಗಿಲು ತೆರೆದುಕೊಳ್ಳುತ್ತಿರುವ ಚಿಹ್ನೆ. ಗುರು ಪೂರ್ತಿ ಧನು ರಾಶಿಯವರ ಹೃದಯದ ಮಧ್ಯದಲ್ಲಿ ಬೆಳಕನ್ನು ಹರಿಸುತ್ತಿದ್ದಾನೆ. ಪ್ರಪಂಚದ ಹೊರಗಡೆಯ ಗದ್ದಲ ಕಡಿಮೆಯಾಗಿ ಒಳಗಿನ ಶಾಂತಿ ಆಳವಾಗುತ್ತದೆ. ಕೆಲವರು ಅವರ ಜೀವನದಲ್ಲಿ ಪರಿವರ್ತನೆಯ ಭಾವನೆ ಹೊಂದಿದ್ದಾರೆ, ಏನೋ ದೀರ್ಘ ಪ್ರಯಾಣದ ಮುಗಿಯುವ ಹಂತದಂತೆ. ಅದು ನಿಜ, ಏಕೆಂದರೆ 2026 ವರ್ಷವು ನಿಮ್ಮ ಹಳೆಯ ಕರ್ಮಚಕ್ರಗಳನ್ನು ಮುಕ್ತಗೊಳಿಸುತ್ತಿದೆ. ನೀವು ಕೆಲವು ಜನರಿಂದ ಬಿದ್ದ ನೋವಿಗೆ ಪ್ರತಿಕ್ರಿಯೆ ಸಿಕ್ಕಬೇಕೆಂದು ಎದೆ ಉಬ್ಬಿಸಿಕೊಂಡಿದ್ದೀರಿ. ಅದು ಈಗ ಕರ್ಮದ ನಿಯಮದ ಭಾಗವಾಗಿ ತಾನೇ ನಡೆಯುತ್ತಿದೆ. ನೀವೇ ಯುದ್ಧವಿಲ್ಲದೆ ಜಯಿಸುತ್ತಿದ್ದೀರಿ. ಯಾರು ನಿಮ್ಮ ಮುಂದೆ ಬಂದು ಸುಳ್ಳು ಚಿತ್ರಣವನ್ನೊಡ್ಡಿದವರೋ ಅವರು ಈಗ ತಮ್ಮ ಜನರೇ ಅವರ ಮೇಲೆ ಶಂಕೆ ತೋರಲಾರಂಭಿಸಿದ ಸ್ಥಿತಿಗೆ ಬರುತ್ತಿದ್ದಾರೆ. ಇದು ಕರ್ಮದ ತಿರುಗು ಬಾಣ. ಧನು ರಾಶಿಯವರ ಹೃದಯದಲ್ಲಿ ಇದು ಸಂತೋಷಕ್ಕಿಂತ ಶಾಂತಿಯ ಭಾವ ತರುತ್ತದೆ. ನೀವು ಯಾವುದೇ ದ್ವೇಷವಿಲ್ಲದೆ ಕೇವಲ ಈ ಪ್ರಕೃತಿ ನೋಡಿ ಹೇಗೆ ಸಮತೋಲನ ತರುತ್ತದೆ ಎಂಬ ಆಶ್ಚರ್ಯದಿಂದ ನಗುತ್ತೀರಿ. ಗುರು ನಿಮಗೆ ಹೇಳುತ್ತಿದ್ದಾರೆ, ಈಗ ತೀರ್ಪು ಬಂದೀತು. ಅದು ನ್ಯಾಯದ ತೀರ್ಪು. ಪ್ರತಿಯೊಂದು ನೋವು, ಪ್ರತಿಯೊಂದು ನಿಂದೆ ಈಗ ಫಲನ ಈಡಲಿದೆ. ಅದು ನಿಮ್ಮ ಜೀವನದಲ್ಲಿ ಹೊಸ ರೂಪದಲ್ಲಿ ಬರುವಾಗುತ್ತದೆ. ಕೆಲವರಿಗೆ ಇದು ಅಕಸ್ಮಾತ್ತಾಗಿ ದೊಡ್ಡ ಸಮಾಧಾನದ ರೂಪದಲ್ಲಿ ಬೆಳಕಾಗುತ್ತದೆ. ಹೊಸ ಅವಕಾಶ, ಹೊಸ ಹಾದಿ, ಹೊಸ ಸಂಬಂಧ ಅಥವಾ ಆರ್ಥಿಕ ಉದಯ. ರಾತ್ರಿ ಸಮಯದಲ್ಲಿ ಮೌನವಾಗಿದ್ದಾಗ ನಿಮಗೆ ಹೃದಯದೊಳಗೆ ಒಂದು ಬೆಳಕಿನ ಸ್ಪಂದನೆ ಕಾಣಬಹುದು. ಅದು ಸಣ್ಣದಾಗಿ ಕಾಣಿಸಿದರೂ ಅದು ಗುರುನ ಕರೆಯಾಗಿದೆ. ಅದು ನಿಮ್ಮ ಆತ್ಮಕ್ಕೆ ಮುಂದೆ ಹೋಗು, ಹಿಂದಿನ ಎಲ್ಲವೂ ಮುಗಿದಿವೆಯೇ ಎಂಬ ಸಂಕೇತ. ಧನು ರಾಶಿಯವರ ಜೀವನದಲ್ಲಿ ಅದೆಂತಹ ಗಾಢ ಕತ್ತಲೆಯೂ ಇದ್ದರೂ ಬೆಳಕು ತಟ್ಟದೆ ಹೊರಹೋಗುವುದಿಲ್ಲ. ಈಗ ಆ ಬೆಳಕು ನಿಜವಾಗಿಯೇ ತಟ್ಟುತ್ತಿದೆ. ನಿಮ್ಮ ಪ್ರಾರ್ಥನೆಗಳು ಕೇಳಲ್ಪಡುತ್ತಿವೆ. ನಿಮ್ಮ ಸಹನೆ ಗೌರವ ಪಡೆಯುತ್ತಿದೆ. ನಿಮ್ಮ ಆತ್ಮಸ್ಥಿತಿ ಉನ್ನತವಾಗಿದೆ. 2026 ಇಡೀ ವರ್ಷವೂ ನಿಮಗೆ ಹಳೆಯ ಬಲವನ್ನು ಮರಳಿ ಕೊಡಲಿರುವ ಶಕ್ತಿ ಸಂಕ್ರಮಣವಾಗಿದೆ. ಇದು ಲಕ್ಷಾಂತರ ಜನರ ಜೀವನದಲ್ಲಿ ಅಪರೂಪವಾಗುವ ತಿರುವುಗಳಲ್ಲಿ ಒಂದು. ನೀವು ಅದರಲ್ಲಿ ಭಾಗಿಯಾಗಿದ್ದೀರಿ. ನಿಮ್ಮ ಸತ್ಯದ ಬಲದಿಂದ ಶೂನ್ಯದಿಂದ ಬೆಳಕಿಗೆ ನಡೆಯುತ್ತಿದ್ದೀರಿ. ಧನು ರಾಶಿಯವರೇ, ಈಗ ಪ್ರಪಂಚವು ನಿಮ್ಮ ಆತ್ಮದ ರೈತನಾಗಿ ನಡೆಯುತ್ತಿದೆ. ನೀವು ಬಿತ್ತಿದ ಭಾವನೆಗಳ ಬೀಜಗಳು ಈಗ ಫಲದ ಕಾಲಕ್ಕೆ ಬಂದಿವೆ. ಒಂದು ಬಗೆಯ ಶಬ್ದವಿದೆ ವಾಯುವಿನಲ್ಲಿ. ಅದು ಸುತ್ತಮುತ್ತಲಿನ ಎಲ್ಲ ಅಸತ್ಯವನ್ನು ಕಳಚಿ ನಿಮ್ಮ ಸತ್ಯಕ್ಕೆ ಚಪ್ಪಾಳೆ ಹೊಡೆಯುತ್ತಿರುವಂತೆ. ಇದು ಕೇವಲ ಹರ್ಷದ ಕ್ಷಣವಲ್ಲ. ಇದು ದಶಕಗಳಿಂದ ಬರುತ್ತಿರುವ ಕರ್ಮದ ತಿರುವು. ಯಾರು ನಿಮ್ಮನ್ನು ಮೋಸ ಮಾಡಿದರೋ, ನಿಮಗೆ ಕಣ್ಣು ಕಟ್ಟಿ ನಗುತ್ತಿದ್ದರೋ, ಅವರು ಈ ವರ್ಷದಲ್ಲಿ ತಮ್ಮ ಕೃತ್ಯದ ಪ್ರತಿಫಲವನ್ನು ಎದುರಿಸುತ್ತಿದ್ದಾರೆ. ನಿಮ್ಮ ಒಳಗಿನ ಶಬ್ದ ಈಗ ಜೋರಾಗಿ ಕೇಳಿಸುತ್ತಿದೆ. ನಾನು ವೀರನಲ್ಲ, ಆದರೆ ನ್ಯಾಯದ ಹಾದಿಯಲ್ಲಿ ನಡೆಯುವ ಮನಸ್ಸು. ಶನಿ ಅದನ್ನು ಆಶೀರ್ವಾದಿಸುತ್ತಿದ್ದಾನೆ. ಈ ಪ್ರಕೃತಿಯ ನ್ಯಾಯದ ಹಂತದಲ್ಲಿ ನಿಮ್ಮ ಸಂತೋಷವು ಹೊರಗೂ ಬೆಳಗುತ್ತದೆ. ನೀವು ಯಾರನ್ನೂ ಸಾಬೀತುಪಡಿಸುವ ಅಗತ್ಯವಿಲ್ಲ. ನಿಮ್ಮ ಜೀವನವೇ ಸಾಕ್ಷಿ ಆಗುತ್ತದೆ. ಗುರು ನಿಮ್ಮ ಹೆಜ್ಜೆಗೆ ಬೆಳಕನ್ನು ನೀಡುತ್ತಾನೆ. ಶನಿ ನಿಮ್ಮ ಹಿಂದೆ ಕಾವಲುಗಾರನಂತೆ ನಿಂತಿದ್ದಾನೆ. ಮುಂದೆ ಬರುವ 10 ದಿನಗಳಲ್ಲಿ ಮನಸ್ಸಿನ ಆಳದಲ್ಲಿ ಅಚ್ಚರಿಯೊಂದು ನಡೆಯಬಹುದು. ನೀವು ಕಾಯುತ್ತಿದ್ದ ಒಂದು ಸಂದೇಶ, ಒಂದು ಕರೆ ಅಥವಾ ಒಂದು ವ್ಯಕ್ತಿಯ ಸತ್ಯ ವಿಚಾರಣೆಯ ಕ್ಷಣ ಅದು ಬರಲಿದೆ. ಹಳೆಯ ಮೌನ ಮುರಿಯುತ್ತದೆ. ಸತ್ಯ ಹೊರಬರುತ್ತದೆ. ಈ ಕ್ಷಣದಲ್ಲಿ ನೀವು ಕೋಪಪಡಬೇಕಾಗಿಲ್ಲ. ಕೇವಲ ಶಾಂತವಾಗಿ ನೋಡಬೇಕು. ಏಕೆಂದರೆ ಈ ಕ್ಷಣದಲ್ಲೇ ನಿಮ್ಮ ಕರ್ಮ ಕಾರ್ಯನಿರ್ವಹಿಸುತ್ತಿದೆ. ಕೆಲವರು ತಮ್ಮ ಜೀವನದಲ್ಲಿ ಹೊಸ ದಾರಿಯನ್ನು ಕಾಣುವರು. ಅದು ಆತ್ಮದ ವೃತ್ತಿಯ ರೂಪದಲ್ಲಿ ಬರುವ ಸಾಧ್ಯತೆಯಿದೆ. ಉದಾಹರಣೆಗೆ, ನೀವು ಕೆಲಸ ಮಾಡಿದರೂ ಅದರ ಹಿಂದೆ ಕರ್ಮ ಎಂಬ ಬುದ್ಧಿ ಬೆಳೆಯುತ್ತದೆ. ನಿಮ್ಮ ಕಾರ್ಯದಿಂದ ಇತರರ ಬದುಕು ಬದಲಾಗುತ್ತದೆ. ಇದು ಧನು ರಾಶಿಯವರ ಧಾರ್ಮಿಕ ಶಕ್ತಿ. ಇದು ಕೇವಲ ಬೌದ್ಧಿಕ ಸಾಮರ್ಥ್ಯವಲ್ಲ, ದೈವದಿಂದ ಬಂದ ಕಿಸೆ ತೆರೆದ ಬುದ್ಧಿಶಕ್ತಿ.
ನೀವು ಅನುಭವಿಸಿದ ಪ್ರತಿಯೊಂದು ನಿರಾಕರಣೆ ಈಗ ನಿಮ್ಮ ಬಲಕ್ಕೆ ಪರಿವರ್ತನೆ ಹೊಂದುತ್ತಿದೆ. ಅದು ದೈವದ ಗಣಿತ. ಶನಿ ಹೇಳುತ್ತಾನೆ, ನಿನ್ನ ಸಹನೆ, ನಿನ್ನ ವಿನಯ ಎರಡೂ ಈಗ ಫಲ ನೀಡಲಿದೆ. ಇದು ಪಿತೃಗಳಿಂದ ಬರುತ್ತಿರುವ ಆಶೀರ್ವಾದ. ನಿಮ್ಮ ಆತ್ಮಕ್ಕೆ ಆ ಶಕ್ತಿ ತಲುಪುತ್ತಿದ್ದಂತೆ ಹೊಸ ಸ್ಥಿರತೆ ಬರುವುದು. ನೀವು ಬದುಕಿನ ದಿಕ್ಕಿನಲ್ಲಿ ನಿಂತು ಆತ್ಮತೃಪ್ತಿಯ ನಗೆ ಕಾಣುತ್ತೀರಿ. ವ್ಯಾಪಾರದಲ್ಲಿ ಈ ಮಧ್ಯದಲ್ಲಿ ಒಂದು ಭಾವನಾತ್ಮಕ ತಿರುವು ದೊರೆಯಬಹುದು. ಯಾರಾದರೂ ಹಳೆಯ ಸಹಭಾಗಿತ್ವ ಮುರಿದು ನಿಮ್ಮಿಂದ ದೂರವಾಗಿದ್ದರೆ ಅವರೇ ಮತ್ತೆ ಸಂಪರ್ಕಕ್ಕೆ ಬರಬಹುದು. ಆದರೆ ಈ ಬಾರಿಯೂ ನೀವು ಅವರ ನಂಬಿಕೆಯನ್ನು ಪರೀಕ್ಷಿಸಬೇಕು. ಗುರು ಸ್ಪಷ್ಟವಾಗಿ ಹೇಳುತ್ತಾನೆ, ಪ್ರೀತಿ ಮತ್ತೆ ಬರಬಹುದು, ಆದರೆ ನೀನು ಈಗ ಹಿಂದಿನ ಅಂಧನಲ್ಲ. ಆ ಬದಲಾವಣೆ ನಿಮ್ಮ ಆತ್ಮದ ಬೆಳವಣಿಗೆ. ಈ ಹೊಸ ಅರಿವು ನಿಮ್ಮ ಜೀವನದ ಮಾರ್ಗವನ್ನು ಬದಲಿಸುತ್ತದೆ. ಮನೆಯಲ್ಲಿ ಹಳೆಯ ಹೋರಾಟಗಳು ಮುಗಿಯುತ್ತಿವೆ. ನೆನಪಿನ ಬಾಯಾರಿಕೆ ಈಗ ನೀರಿನಂತೆ ತುಂಬುತ್ತಿದೆ. ತಂದೆ ತಾಯಿಯ ಆಶೀರ್ವಾದ, ಮಕ್ಕಳ ನಗು, ಮನೆಯ ಶಾಂತಿ ಎಲ್ಲವೂ ನಿಧಾನವಾಗಿ ಒಗ್ಗೂಡುತ್ತಿವೆ. ಇದು ಶನಿಯ ಹನುಮಂತ ಶಕ್ತಿಯಂತಿದೆ. ಅಸಾಧ್ಯವಾದುದನ್ನು ಸಾಧ್ಯ ಮಾಡುವ ಬಲ. ನೀವು ಅದನ್ನು ಪ್ರತಿದಿನ ಅನುಭವಿಸುವಿರಿ. ಕೆಲವರಿಗೆ ವಿದ್ಯೆ ಮತ್ತು ಸ್ಪರ್ಧೆಯ ವಿಷಯದಲ್ಲಿ ಮಹತ್ವದ ಬೆಳವಣಿಗೆಗಳಿವೆ. ಮನಸ್ಸಿನ ಗೊಂದಲ ಕರಗುತ್ತಿದೆ. ಹಿಂದೆ ಆಗದ ಪ್ರಯತ್ನಗಳು ಈಗ ಯಶಸ್ಸನ್ನು ತೋರಿಸುತ್ತವೆ. ಹೊಸ ಮಾರ್ಗದ ಅಭ್ಯಾಸ, ಹೊಸ ಕಲಿಕೆ, ಹೊಸ ಆಸಕ್ತಿ ಎಲ್ಲವೂ ಗಂಭೀರ ಬೆಳಕನ್ನು ಕೊಡುತ್ತದೆ. ಗುರು ಅದರಲ್ಲಿ ಕೈಯನ್ನು ಹಾಕಿದಂತೆ ನಿಮಗೆ ಇಂಟ್ಯೂಷನಲ್ ಶಕ್ತಿ ದೊರೆಯುತ್ತದೆ. ನೀವು ತಿಳಿಯದ ವಿಷಯಗಳನ್ನು ಸುಲಭವಾಗಿ ಅರಿತುಕೊಳ್ಳುವಿರಿ. ಹಳೆಯ ಗುಪ್ತ ಶತ್ರುಗಳು ಈಗ ತಮ್ಮ ಸ್ವಾರ್ಥಕ್ಕೆ ಸಿಕ್ಕಿಹಾಕಿಕೊಂಡಿದ್ದಾರೆ. ಅವರು ನಿಮಗೆ ನೋವನ್ನಿತ್ತರೂ ಈಗ ತಮ್ಮ ಕರ್ಮದ ಬಲೆಯೊಳಗೆ ಬಿದ್ದಿದ್ದಾರೆ. ಇದು ಪ್ರಪಂಚದ ನ್ಯಾಯದ ಚಕ್ರದ ಗಾಳಿಯಲ್ಲಿ ನಡೆಯುತ್ತಿದೆ. ನೀವು ಯಾವುದಕ್ಕೂ ಪ್ರತಿಕ್ರಿಯೆ ಕೊಡಬೇಕಾಗಿಲ್ಲ. ನಿಮ್ಮ ಮೌನವೇ ಅವರ ಪಾಶ. ಗುರು ಹೇಳುತ್ತಾನೆ, ನಿನ್ನ ಮೌನವು ನಿನ್ನ ಗೆಲುವಿನ ಶಬ್ದ. ಹಣದ ಹಾದಿಯಲ್ಲಿ ಸಂಪರ್ಕಗಳ ತಿರುವು ಬರುವುದು. ಹೊಸ ಹಾದಿಯಲ್ಲಿ ಬೆಳಕು ಕಾಣಬಹುದು. ಅದು ನಿಧಾನವಾದರೂ ಅತ್ಯಂತ ಆಳವಾದ ಸಂದರ್ಭ. ಕೆಲವರು ಕ್ರಿಯಾತ್ಮಕ ಯೋಜನೆಗಳಲ್ಲಿ ಬೆಳಕನ್ನು ನೋಡುತ್ತಾರೆ. ಹೊಸ ಕನಸು, ಹೊಸ ಪ್ರೇರಣೆ, ಹೊಸ ಉತ್ಸಾಹ. ಈ ಕಾಲ ಗುರು ನೀಡುವ ಅಭಿವೃದ್ಧಿಯ ಕಿರಣ. ನೀವು ನಿಮ್ಮ ಜೀವನದ ಬಯಲಿನಲ್ಲಿ ಅದು ಹರಿಯುವಂತೆ ಕಾಣುತ್ತೀರಿ. ಆತ್ಮದ ಪರಿವರ್ತನೆಯ ಈ ಹಂತದಲ್ಲಿ ಒಂದು ವಿಚಿತ್ರ ಭಾವ ಉಂಟಾಗಬಹುದು. ಏನೋ ಕಣ್ಣೀರು ಬರಲೆಂದು ಬರುತ್ತಿದೆ, ಆದರೆ ಅದು ದುಃಖದ ಕಣ್ಣೀರು ಅಲ್ಲ, ಅದು ಬಿಡುಗಡೆ. ನಿಮ್ಮ ಹಳೆಯ ನೋವಿನ ಕೋಣೆಗಳು ಈಗ ಖಾಲಿಯಾಗುತ್ತಿವೆ. ರಾಹು ಕೇತುಗಳು ಇದರಂತೆ ನಿಮ್ಮ ಸುತ್ತಲಿನ ಶಕ್ತಿಗಳ ದಿಕ್ಕು ಬದಲಿಸುತ್ತಿವೆ. ಆತ್ಮ ತೂಕ ಕಡಿಮೆಯಾಗುತ್ತಿರುವಂತೆ ಕಾಣುತ್ತದೆ. ಕೆಲವರಿಗೆ ರಾತ್ರಿ ಸ್ವಪ್ನಗಳಲ್ಲಿ ವಿಚಿತ್ರ ದೃಶ್ಯ ಕಾಣಬಹುದು. ಹಳೆಯ ಸ್ನೇಹಿತರು, ಹೆತ್ತವರು ಅಥವಾ ದೂರದ ಆತ್ಮಗಳು. ಇದು ಪಿತೃಗಳ ಸಂಜ್ಞೆ. ಅವರು ಹೇಳುತ್ತಿದ್ದಾರೆ, ನೀನು ಮಾಡಿದ ಧರ್ಮ ನಿನ್ನ ಮಾರ್ಗವನ್ನು ಸರಿ ಮಾಡುತ್ತಿದೆ. ಈ ಅನುಭವವು ನಿಮಗೆ ಆಂದೋಲನ ತರಬಹುದು, ಆದರೆ ಅದನ್ನು ಆಶೀರ್ವಾದವೆಂದು ತೆಗೆದುಕೊಳ್ಳಿ. ಇದು ಕರ್ಮದ ದ್ವಾರ ಮುಕ್ತವಾಗುತ್ತಿರುವ ಕ್ಷಣ. ಮುಂದಿನ 14 ದಿನಗಳು ನಿಮ್ಮ ಧೈರ್ಯಕ್ಕೆ ಪರೀಕ್ಷೆಯ ಸಮಯ. ಕೆಲವರು ನಿಮ್ಮ ಗೌರವವನ್ನು ಪ್ರಶ್ನಿಸುತ್ತಾರೆ. ಕೆಲವು ಮಾತುಗಳು ಕಣ್ಣ ಮುಂದೆ ನಡೆಯುತ್ತವೆ. ಆದರೆ ಈ ಪರೀಕ್ಷೆಯ ಕೊನೆಗೆ ನೀವು ವಿಜಯಿಯಾಗುತ್ತೀರಿ. ಶನಿ ಮತ್ತು ಗುರು ನಿಮಗೆ ಉಚ್ಚುಂಗದಂತೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ನಿಮ್ಮ ನಂಬಿಕೆ ನಿಮ್ಮ ಕವಚ್. ಆರೋಗ್ಯದ ವಿಚಾರದಲ್ಲಿ ದೇವರು ಹಿತ ಬದಲಾವಣೆ ತರುತ್ತಿದ್ದಾನೆ. ಶನಿ ನಿಮ್ಮ ದೇಹಕ್ಕೆ ಸಹನೆ ನೀಡಿದ್ದಾನೆ. ಗುರು ಮನಸ್ಸಿಗೆ ಶಾಂತಿ ನೀಡಿದ್ದಾನೆ ಮತ್ತು ರಾಹು ಒಳಗಿನ ಗೊಂದಲವನ್ನು ಕಟ್ಟಿಹಾಕುತ್ತಿದ್ದಾನೆ. ಈ ಸಂಧಿಯ ಪರಿಣಾಮದಿಂದ ಕೆಲವರು ದೀರ್ಘಕಾಲದ ಆರೋಗ್ಯ ಸಮಸ್ಯೆಯಿಂದ ವಿಮುಕ್ತರಾಗುತ್ತಾರೆ. ಅದು ಕೇವಲ ಔಷಧದಿಂದಾದಲ್ಲ, ಅದು ಕರ್ಮದ ಶುದ್ಧೀಕರಣ. ಧನು ರಾಶಿಯವರು ತಮ್ಮ ಜೀವನದಲ್ಲಿ ಹೊಸ ಸಂಧಾನವನ್ನು ಕಾಣಲಿದ್ದಾರೆ. ನಗು ಅರ್ಥವಾಗುವ ಕ್ಷಣ. ಇಷ್ಟು ವರ್ಷಗಳ ನೋವಿನ ನಂತರ ಬಂದ ನಗು ವಿಭಿನ್ನವಾಗಿರುತ್ತದೆ. ಅದು ಆತ್ಮದ ನಗು. ಅದು ನೋವಿನ ಒಳಗೆ ಹುಟ್ಟಿದ ಶಾಂತಿ. ಇದು ನೀವು ನಿಮ್ಮ ಜೀವಪಥವನ್ನು ಅರಿಯುತ್ತಿರುವ ನಿಜ ಕ್ಷಣ. ನಿಮ್ಮ ಸುತ್ತಲಿನ ವಾತಾವರಣದಲ್ಲಿ ಶಕ್ತಿ ಬದಲಾಗುತ್ತಿದೆ ಎನ್ನಿಸುತ್ತದೆ. ಪ್ರಾತಃ ಕಾಲದ ಗಾಳಿ ಗಂಭೀರವಾಗಿದೆ. ಪಕ್ಷಿಗಳ ಕೂಗು ವಿಚಿತ್ರವಾಗಿ ತಟ್ಟುತ್ತದೆ. ಕಣ್ಣಿಗೆ ಕಾಣದ ಮಟ್ಟಿಗೆ ನಕ್ಷತ್ರಗಳು ನಿಮಗೆ ಸೂಚನೆ ನೀಡುತ್ತಿವೆ. ದೊಡ್ಡ ಸಮಯ ಆರಂಭವಾಗಿದೆ. ನೀವು ಅದನ್ನು ನಿರ್ಲಕ್ಷಿಸಬೇಡಿ. ಅದು ನಿಮ್ಮ ಆಧ್ಯಾತ್ಮಿಕ ದೃಷ್ಟಿಯ ಆರಂಭ. ಧನು ರಾಶಿಯವರೇ, ಈಗ ನಿಮಗೆ ಹುಡುಕಾಟದ ಅವಶ್ಯಕತೆ ಇಲ್ಲ. ಪ್ರಕೃತಿಯೇ ನಿಮ್ಮ ಹತ್ತಿರ ಬಂದು ಈಗ ನಿನ್ನ ಸಮಯ ಎಂದು ತಲೆ ತಗ್ಗಿಸುತ್ತಿದೆ. ಹೌದು, ಇದೇ ಆ ಕ್ಷಣ. ಹಲವು ವರ್ಷಗಳ ಕಣ್ಣೀರು, ನೋವು, ವ್ಯಂಗ್ಯ, ನಿರಾಕರಣೆಗಳ ಅರ್ಥ ಪೂರ್ತಿ ಕಾಣುವ ಸಮಯ. ಶನಿ ನಿಮಗೆ ಪರೀಕ್ಷೆ ಕೊಟ್ಟ, ಆದರೆ ಒಂದೇ ಉದ್ದೇಶದಿಂದ. ನಿನ್ನ ಆತ್ಮದ ಬಲ ಎಷ್ಟು ಎಂದು ನೀವು ಸಾಬೀತುಪಡಿಸಿದ್ದೀರಿ. ಬಿಕ್ಕಟ್ಟಿನೊಳಗೆ ನಿಂತು ಕೂಡ ನೀವು ಸತ್ಯ ಕಳೆದುಕೊಳ್ಳಲಿಲ್ಲ, ಧರ್ಮ ಬಿಡಲಿಲ್ಲ. ಇದು ದೇವತೆಗಳಿಗೆ ತಲೆಬಾಗುವ ಕಾರಣವಾಯಿತು. 2026ರ ಕೊನೆಗೆ ಒಳಹೊಕ್ಕ ಮೇಲೆ ನೀವು ಅರಿಯುವಿರಿ, ಹಳೆಯ ಪಾತ್ರ ಕ್ರಮಿಸಿದಂತಿದೆ. ಹೊಸ ಕಥೆಯೂ ಆರಂಭವಾಗಿದೆ. ಯಾರಾದರೂ ನಿಮಗೆ ತೊಂದರೆಯುಂಟು ಮಾಡಿದರೆ, ಇಷ್ಟು ಸಣ್ಣ ಕ್ಷಣದಲ್ಲಿ ಅವರ ಬದುಕಿನಲ್ಲಿಯೇ ಗಮ್ಯವಾಗದ ತಿರುವು ಬರುತ್ತದೆ. ಆದರೆ ನೀವು ಅದನ್ನು ನೋಡುತ್ತಾ ಕೋಪಪಡಲಿಲ್ಲ. ನೀವು ಕೇವಲ ಹೃದಯದಿಂದ ಶಾಂತಿಯನ್ನು ಹರಿಸುತ್ತೀರಿ.
ಈ ಶಾಂತಿ ನಿಮ್ಮ ಆತ್ಮದ ಅತ್ಯುನ್ನತ ಸ್ಥಿತಿ. ಇದೇ ಗುರುನ ಆಶೀರ್ವಾದ. ಕೆಲಸದಲ್ಲಿ ಅಥವಾ ವ್ಯಾಪಾರದಲ್ಲಿ ನೀವು ಹೊಸ ಬೆಳವಣಿಗೆ ಕಾಣುವಿರಿ. ಮುಂದೆ ಬಂದವರು ನಂಬಿಕೆಯಿಂದ ಬರುತ್ತಾರೆ. ಹಿಂದಿನ ಮೋಸದಿಂದ ನಾವು ಕಲಿತ ಪಾಠಗಳು ಈಗ ಉಪಯೋಗದಲ್ಲಿರುತ್ತವೆ. ನಿಮ್ಮ ನಿರ್ಧಾರಗಳು ಈಗ ದೃಢ. ಹಣದ ಸಮಸ್ಯೆ ಇದ್ದವರು ಅದರ ಪರಿಹಾರ ಕಂಡುಕೊಳ್ಳುತ್ತಾರೆ. ನಿಧಾನವಾಗಿ ಹಣ ಸುತ್ತಲಿನ ಗಾಳಿಯಂತೆಯೇ ಹರಿಯುತ್ತದೆ. ಆದರೆ ಈ ಬಾರಿ ನೀವು ಅದನ್ನು ಬುದ್ಧಿಯಿಂದ ಉಪಯೋಗಿಸುವಿರಿ. ಶನಿ ನಿಮಗೆ ನಿಯಮಬದ್ಧ ಬದುಕು ಕಲಿಸಿದ್ದಾನೆ. ಗುರು ಸಂಪೂರ್ಣ ಶಾಂತಿ ನೀಡಿದ್ದಾನೆ. ಕುಟುಂಬದಲ್ಲಿ ಪುನರ್ಮಿಲನ ನಡೆಯುತ್ತದೆ. ದೂರದ ಸಂಬಂಧಿಕರು, ಹಳೆಯ ಸ್ನೇಹಿತರು ನಿಮಗೆ ಶಾಂತಿಯ ಉಡುಗೊರೆಯಂತೆ ಕಾಣುತ್ತಾರೆ. ಮನೆಯಲ್ಲಿ ಶಾಂತಿಯ ವಾತಾವರಣ ನಿರ್ಮಾಣವಾಗುತ್ತಿದೆ. ಕಣ್ಣೀರು ಹಿಂದಿನ ಕೃತಜ್ಞತೆಯ ರೂಪದಲ್ಲಿ ಕಂಗೊಳಿಸುತ್ತಿದೆ. ಧನು ರಾಶಿಯವರ ಹೃದಯದಲ್ಲಿ ಗುರುನ ಕಿರಣ ತುಂಬಿದೆ. ಕುಟುಂಬದವರು ನಿಮ್ಮ ಮಾತನ್ನು ಗೌರವದಿಂದ ಕೇಳುತ್ತಾರೆ. ಮಗಳು, ಪತ್ನಿ, ಪತಿ ಎಲ್ಲರೂ ನಿಮ್ಮ ಮನಸ್ಸಿನ ಬದಲಾವಣೆಯನ್ನು ಸ್ಪಷ್ಟವಾಗಿ ಕಾಣುತ್ತಾರೆ. ಇದು ಕೇವಲ ಆತ್ಮಪರಿವರ್ತನೆಯ ಸುಳಿವು ಅಲ್ಲ, ಇದು ಕರ್ಮದ ವಿಶ್ರಾಂತಿಯ ಗಳಿಗೆ. ಪ್ರೀತಿ ಮತ್ತು ಭಾವನೆಗಳ ಹಾದಿಯಲ್ಲಿ ಮತ್ತೆ ಶಾಂತ ಬೆಳಕು ಹರಡುತ್ತಿದೆ. ಕೆಲವರು ಹೊಸ ಸತ್ಯವನ್ನರಿಯುತ್ತಾರೆ, ಪ್ರೀತಿ ಎಂದರೇನು ಎಂದು. ಅದು ಕೇವಲ ಗ್ರಹಗಳ ಸ್ಥಿತಿಗೆ ಬಾಧಿತವಲ್ಲ, ಅದು ನಂಬಿಕೆಯ ಪ್ರತಿಫಲ. ನೀವು ಹಿಂದಿನ ನೋವಿನಲ್ಲೇ ಪ್ರೀತಿಯ ಶುದ್ಧ ರೂಪ ಕಂಡುಕೊಳ್ಳುತ್ತಿದ್ದೀರಿ. ಯಾರು ನಿಮ್ಮನ್ನು ನೋಯಿಸಿದ್ದರು, ಅವರ ಕರ್ಮದ ಪಾಠವನ್ನು ಪ್ರಕೃತಿಯೇ ಕಲಿಸುತ್ತಿದೆ. ನೀವು ಯಾವಾಗಲೂ ಅವರಿಗಾಗಿ ಕೋಪವಿಲ್ಲದೆ ಪ್ರಾರ್ಥನೆ ಮಾಡಿದ್ದೀರಿ. ಅದೇ ನಿಮ್ಮ ಶಕ್ತಿ. ಇದೇ ಕಾರಣದಿಂದ ಗುರು ನಿಮಗೆ ಹೋಳಿಕೆಯಂತಹ ಸಂತೋಷ ನೀಡುತ್ತಿದ್ದಾನೆ. ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದ ಹಾದಿಯಲ್ಲಿ ಆಘಾತಕರವಾದ ಒಂದು ಬೆಳಕು ಕಾಣಬಹುದು. ಅದು ನಿಮ್ಮ ಆತ್ಮಕ್ಕೆ ಪ್ರೇರಣೆ ನೀಡುತ್ತದೆ. ಹಳೆಯ ಕನಸುಗಳು, ಹಿಂದೆ ನಡೆಸಿದ ಪ್ರಯೋಗಗಳು ಮರುಜೀವ ಪಡೆಯುತ್ತವೆ. ಯಾರು ಏನೆಂದರೂ ಈ ಸಮಯದಲ್ಲಿ ನೀವು ಮಾಡಿದ ಕೆಲಸಗಳು ಬಹಳ ಜನರ ಬದುಕಿನಲ್ಲೂ ಬೆಳಕಾಗುತ್ತವೆ. ಧನು ರಾಶಿಯವರ ಮಧ್ಯದಲ್ಲಿ ಒಂದು ದೈವಿಕ ನೋಟವಿದೆ. ಜನರು ನಿಮ್ಮತ್ತ ಆಕರ್ಷಿತರಾಗುತ್ತಾರೆ. ನೀವು ಹೇಳಿದ ಮಾತುಗಳು ಅವರಿಗೆ ಶಾಂತಿ ನೀಡುತ್ತವೆ. ಇದು ಹೊಸ ಆಧ್ಯಾತ್ಮಿಕ ಪ್ರಭಾವ. ರಾತ್ರಿ ವೇಳೆ ಮೌನದಲ್ಲಿ ಒಂದು ಶಬ್ದ ಕೇಳಿಸುತ್ತದೆ. ಎಷ್ಟು ವರ್ಷ ಬಳಿಕ ನಿನ್ನ ಕರ್ಮ ಮುಕ್ತಾಯವಾಗಿದೆ. ಇದು ಒಂದು ಅಪರೂಪದ ಜೀವನ ಪಾಠದ ಕೊನೆ. ಕೆಲವರಿಗೆ ಕನಸಿನಲ್ಲಿ ಪೌರಾಣಿಕ ದೃಶ್ಯಗಳು ಕಾಣಬಹುದು. ದೇವತೆಗಳ ಹನುಮಾನ, ವೃಷಭ, ಮದುವೆಯ ಗಂಟೆಗಳು, ಪುರಾತನ ದೇವಾಲಯ. ಇವು ಎಲ್ಲವೂ ಸಂಕೇತ. ಆ ಸಂಕೇತಗಳು ಹೇಳುತ್ತವೆ, ನಿನ್ನ ಆತ್ಮ ಮುಕ್ತವಾಗಿದೆ. ಆರೋಗ್ಯದಲ್ಲಿ ಶಾಂತಿ, ಮನಸ್ಸಿನ ಶಕ್ತಿ ಬೆಳೆದಿದೆ. ನೀವು ಅತಿಯಾದ ಚಿಂತೆಯಿಂದ ಮುಕ್ತರಾಗಿದ್ದೀರಿ. ಧನು ರಾಶಿಯವರ ಕಣ್ಣಲ್ಲಿ ಒಂದು ನಿಶ್ಶಬ್ದ ನಗು, ಮನಸ್ಸಿನಲ್ಲಿ ಆಳವಾದ ಕೃತಜ್ಞತೆ, ದೇಹದಲ್ಲಿ ಸ್ಥಿತಪ್ರಜ್ಞೆಗೆ ಸಮಾನವಾದ ಶಕ್ತಿ. ಇದು ದೈವದ ಪ್ರಸಾದ. ಶನಿ ಹೇಳುತ್ತಾನೆ, ಈ ಶಕ್ತಿಯನ್ನು ಕೊಂಡೊಯ್ಯು, ಇತರರಿಗೂ ಹಂಚುವ. ನಿಮ್ಮ ಆಂತರಿಕ ಬೆಳಕು ಇತರರ ಜೀವನದಲ್ಲೂ ಪ್ರಕಾಶವಾಗುತ್ತದೆ. ನೀವು ಪ್ರೇರಣೆಯ ರೂಪವಾಗಿ ಮಾರ್ಪಟ್ಟಿದ್ದೀರಿ. ಮುಂದಿನ 30 ದಿನಗಳಲ್ಲಿ ಆಕಸ್ಮಿಕ ಸೌಭಾಗ್ಯ ಬರುವ ಸಂಭವ ಇದೆ. ಅದು ಯಾವುದೇ ರೂಪದಲ್ಲಿ ಬರುವುದು, ಹೊಸ ಸಂಬಂಧ, ಆರ್ಥಿಕ ಮಿಲನ, ಪ್ರಶಸ್ತಿ ಅಥವಾ ಚಿಕ್ಕ ವದಂತಿ. ಆದರೆ ಅದರ ಹಿಂದೆ ಗುರುನ ಆಶೀರ್ವಾದ ಖಚಿತ. ಈ ಬದಲಾವಣೆ ನಿಮ್ಮ ಬದುಕಿನ ಮುಂದಿನ ಹಾದಿಯ ಪ್ರಾರಂಭವಾಗುತ್ತದೆ. ಇದು ಕೇವಲ ಜಯವಲ್ಲ, ಇದು ಪುನರ್ಜನ್ಮ. ಈ ಸಮಯದಲ್ಲಿ ನೀವು ಮಾಡಬೇಕಾದದ್ದು ಸರಳ ಧ್ಯಾನ, ಶಾಂತಿ, ಸೇವೆ. ಬೆಳಗಿನ ಬೆಳಕಿನಲ್ಲಿ ಸೂರ್ಯನಿಗೆ ನಮಸ್ಕಾರ ಮಾಡಿ ನಿಮ್ಮ ಹೃದಯದಲ್ಲಿನ ನೋವಿನ ಕತ್ತಲೆಯು ಹೇಗೆ ಮಂಕಾಗುತ್ತದೆ ಎಂದು ನೋಡಿ. ರಾಹು, ಕೇತುಗಳು ತಮ್ಮ ನಡುಗು ಕಳೆದುಕೊಂಡಿವೆ. ನಿಮ್ಮ ಮನಸ್ಸು ಹೊಸ ಸ್ಥಿರತೆಗೆ ತಲುಪುತ್ತಿದೆ. ಕರ್ಮದ ದ್ವಾರ ಬಾಗಿದೆ. ಮುಂದೆ ನಿನ್ನ ಜೀವನವೇ ಪುತ್ಥಳಿ. ಹಳೆಯ ಹೊತ್ತಿನಲ್ಲಿ ಮಾಡಿದ ಒಂದು ಪುಣ್ಯ ಈಗ ಫಲಿತಾಂಶ ನೀಡುತ್ತಿದೆ. ಯಾರಾದರೂ ಮಾಡಿದ ಉಪಕಾರಕ್ಕೆ ನೀವು ಕೃತಜ್ಞರಾಗಿದ್ದರೆ ಅದಕ್ಕೆ 1000 ಪಟ್ಟು ಹಿಂದಿರುಗುತ್ತಿದೆ. ಕರ್ಮದ ವಿಷಯದಲ್ಲಿ ಪ್ರಕೃತಿಯು ಎಂದಿಗೂ ಮೌನವಾಗುವುದಿಲ್ಲ. ಅದು ಈಗ ಮಾತನಾಡುತ್ತಿದೆ. ಮತ್ತು ಧನು ರಾಶಿಯವರ ಪಾಲಿಗೆ ಅದು ಪ್ರೀತಿಯ ಭಾಷೆಯಲ್ಲಿ. ಕೆಲವರು ಈ ಸಮಯದಲ್ಲಿ ಹೊಸ ದೇಶ, ಹೊಸ ಸ್ಥಳದ ಆಹ್ವಾನ ಪಡೆಯುತ್ತಾರೆ. ವಿದೇಶಕ್ಕೆ ಹೋಗಬಹುದು ಅಥವಾ ಹೊಸ ನಗರದಲ್ಲಿ ತಮ್ಮ ಆಸಕ್ತಿಯನ್ನು ಅಭಿವ್ಯಕ್ತಿಸಲು ಅವಕಾಶ ದೊರೆಯಬಹುದು. ಅದರಿಂದ ನೀವು ಹೊಸ ದಿನಚರಿಯ ಉದಯವನ್ನು ನೋಡುತ್ತೀರಿ. ಬೆಳಗಿನ ನಗು ನಿಮ್ಮ ಮುಖಕ್ಕೆ ಹಿಂದಿರುಗುತ್ತದೆ. ಇದು ಧನು ರಾಶಿಗೆ ಸೌಭಾಗ್ಯದ ನೀಡುವಾಗ. ಈ ಹೊಸ ಅಧ್ಯಾಯದಲ್ಲಿ ಗುರು ಸ್ಪಷ್ಟವಾಗಿ ಹೇಳುತ್ತಾನೆ, ನೀನು ಹತಾಶವಾಗಬೇಡ, ನಿನ್ನ ನಂಬಿಕೆಯ ಶಕ್ತಿ ನಿನ್ನ ದೇವರು. ಶನಿ ಹೇಳುತ್ತಾನೆ, ಯಾರೂ ನಿನ್ನ ನಂಬಿಕೆಯನ್ನು ಕದಿಯಬಾರದು. ರಾಹು ಮತ್ತು ಕೇತು ಹೇಳುತ್ತಾರೆ, ಹಳೆಯ ನೋವುಗಳ ಬಾಧೆ ಮುಗಿದಿದೆ, ಹೊಸ ಹಾದಿ ತೆರೆಯಾಗಿದೆ. ಈ ತ್ರಿಶಕ್ತಿಯ ಆಯಾಸದ ನಂತರ ನಿಮ್ಮ ಆತ್ಮ ಈಗ ಸಮಾಧಾನದಲ್ಲಿದೆ. ಒಂದು ಅಪರೂಪದ ವಿಧಾನದಂತೆ ಈ ವರ್ಷ ನಿಮ್ಮ ಜೀವನದ ಪುಸ್ತಕದಲ್ಲಿ ಹೊಸ ಅಧ್ಯಾಯ ತೆರೆಯುತ್ತದೆ. ಅದರ ಮೊದಲ ಸಾಲು ಹೀಗಿರಬಹುದು, ಎಲ್ಲಾ ನೋವುಗಳಿಗೂ ಕಾರಣವಿತ್ತು, ಅದು ನನ್ನ ಪುನರ್ಜನ್ಮದ ಮಾರ್ಗ. ಈ ಅರಿವು ನಿಮ್ಮ ಜೀವನದ ಅತ್ಯಂತ ಅಪರೂಪದ ಅನುಭವ. ಒಮ್ಮೆ ಅದನ್ನು ಅರಿತರೆ ನೀವು ಏನನ್ನೂ ಕಳೆದುಕೊಂಡಂತೆ ಎಣಿಸುವುದಿಲ್ಲ. ಎಲ್ಲವೂ ಅರ್ಥಪೂರ್ಣವಾಗಿ ಕಾಣಿಸುತ್ತದೆ. ಧನು ರಾಶಿಯವರೇ, ನಿಮ್ಮ ಆಶೆಯ ಬಣ್ಣ ಬದಲಾಗಿದೆ. ಅದು ಈಗ ಕೇವಲ ಕನಸಿನ ಬಣ್ಣವಲ್ಲ, ಅದು ಸತ್ಯದ ಬೆಳಕು. ನೀವು ಬಾಳಿನ ಎಲ್ಲಾ ಹಂತಗಳನ್ನು ಪರೀಕ್ಷಿಸಿದ್ದೀರಿ.
ಈಗ ಈ ಹಂತ ಶಾಂತಿಯ ಹಾದಿ. ನಿಮ್ಮ ಹೃದಯದಲ್ಲಿ ನಗು, ಮಾತಿನಲ್ಲಿ ಆಶೀರ್ವಾದ, ಕಣ್ಣಲ್ಲಿ ಬೆಳಕು, ಇವೇ ನಿಮ್ಮ ಹೊಸ ಪರಿಚಯ. ಈವರೆಗಿನ ಕತ್ತಲೆಯು ಶಕ್ತಿಯ ಮೂಲವಾಗಿದ್ದರೆ ಈಗಿನ ಬೆಳಕು ಆ ಶಕ್ತಿಯ ಫಲ. ಕೆಲವರು ನಿಮ್ಮ ಬದಲಾವಣೆಯನ್ನು ನೋಡುತ್ತಾ ಆಶ್ಚರ್ಯಪಡುತ್ತಾರೆ. ಇವರು ಹೇಗೆ ಶಾಂತ? ಆದರೆ ಅದನ್ನು ನಿಮಗೆ ವಿವರಿಸುವ ಅಗತ್ಯವಿಲ್ಲ. ಅವರಿಗೆ ಸಿಕ್ಕದ ಶಕ್ತಿ ನಿಮಗೆ ಸಿಕ್ಕಿದೆ, ಆತ್ಮಜ್ಞಾನ. ಅಂತ್ಯದಲ್ಲಿ ನಿಮಗೆ ತಿಳಿಯಬೇಕಾದ ಸತ್ಯ ಒಂದೇ: ನೀವು ಕಳೆದುಕೊಂಡದ್ದೆಲ್ಲವೂ ನಿಮ್ಮನ್ನು ಪಾಠ ಕಲಿಸಿದ ದೈವದ ಉಡುಗೊರೆ. ಯಾರೇ ನೀವು ಮೋಸ ಮಾಡಿದರೂ 2026ರ ಕೊನೆಗೆ ಅವರು ತಮ್ಮ ತಪ್ಪಿನ ತೂಕವನ್ನು ಅನುಭವಿಸಲಿದ್ದಾರೆ. ನೀವು ಜಯಿಸಿದಂತಾಗುತ್ತದೆ, ಆದರೆ ಅದು ಪ್ರತೀಕಾರವಲ್ಲ, ಅದು ನ್ಯಾಯ, ಪ್ರಕೃತಿಯ ನ್ಯಾಯ. ಧನು ರಾಶಿಯವರು ಈ ನ್ಯಾಯದ ಸಾಕ್ಷಿ. ಈ ಕಾಲದ ಕೊನೆಯ ಕ್ಷಣಗಳಲ್ಲಿ ನೀವು ಆಕಾಶದತ್ತ ನೋಡಬಹುದು. ನಕ್ಷತ್ರಗಳು ಪಾತ್ರಗಳನ್ನು ಬದಲಿಸುತ್ತಿವೆ. ಅರಿಯದಷ್ಟು ಮೃದು ಗಾಳಿ ಬೀಸುತ್ತದೆ. ಹೃದಯದೊಳಗೆ ಒಂದು ನಿಶ್ಶಬ್ದ ಧ್ವನಿ ಕೇಳುತ್ತದೆ: ನೀನು ಮುಕ್ತನಾದೆಯ. ಅದೇ ನಿಮ್ಮ ಆತ್ಮದ ವಾಗ್ದಾನ, ಅದೇ ಗುರುನ ಕೊನೆಯ ಆಶೀರ್ವಾದ. ಹಾಗೂ ಇದರ ಮಧ್ಯೆ ಶನಿ ನಗುತ್ತಾನೆ: ನೀನು ಪರೀಕ್ಷೆಯನ್ನು ಪಾಸು ಮಾಡಿದ್ದೆ. ನೀವು ಎದುರಾದ ಪ್ರತಿಯೊಂದು ನೋವನ್ನು ಶಕ್ತಿಯಾಗಿಸಿಕೊಂಡಿರಿ, ಪ್ರತಿಯೊಂದು ಮೋಸವನ್ನು ಪಾಠವನ್ನಾಗಿಸಿಕೊಂಡಿರಿ, ಪ್ರತಿಯೊಂದು ಕತ್ತಲೆಯೂ ಬೆಳಕಿನ ದೃಶ್ಯಗಳಂತೆ ಆಗಿಬಿಟ್ಟಿದೆ. ನಿಮ್ಮ ಕರ್ಮಚಕ್ರ ಈಗ ನಿಂತಿದೆ. ಮುಂದಿನ ಹಾದಿ ಶಾಂತಿಯ ಹಾದಿ, ಪ್ರೀತಿಯ ಹಾದಿ, ಬೆಳಕಿನ ಹಾದಿ. ಧನು ರಾಶಿಯವರ ಬದುಕು ಈ ವರ್ಷ ಹೊಸ ಪರ್ವವನ್ನು ಪ್ರವೇಶಿಸುತ್ತಿದೆ. ಮೂಲವೊಂದರಿಂದ ಮರು ಹುಟ್ಟು ಪಡೆಯುತ್ತಿರುವ ಹೂವಿನಂತೆ ನೀವು ಎದ್ದು ನಿಂತಿದ್ದೀರಿ. ದೇವರು ನಿಮ್ಮ ಹೃದಯದಲ್ಲಿ ಆಶೀರ್ವಾದದ ಬೀಜ ಬಿತ್ತಿದ್ದಾನೆ. ಅದನ್ನು ನಂಬಿಕೆಯಿಂದ ಕಾಯಿರಿ. ಆ ಬೀಜದಿಂದ ಬೆಳೆಯುವ ಮರದ ನೆರಳಿನಲ್ಲೇ ನಿಮ್ಮ ಮುಂದಿನ ಬದುಕಿನ ಶಾಂತಿ ಕಾದಿದೆ. ಧನು ರಾಶಿಯವರೇ, ಜಯವಾಗಲಿ, ಶಾಂತಿ ಇರಲಿ, ಪ್ರೀತಿ ಶಾಶ್ವತವಾಗಲಿ. ಗುರುನ ಕರುಣೆ ಸದಾ ನಿಮ್ಮ ಮೇಲಿದೆ.